ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನಸ್ಸು ಮಾಡಿದ್ದರೆ ಏಪ್ರಿಲ್ 22ರಂದು 26 ಪ್ರವಾಸಿಗರ ಜೀವವನ್ನ ಉಳಿಸಬಹುದಿತ್ತ. ಪಹಲ್ಗಾಮ್ನಲ್ಲಿ ಆಗಿದ್ದಂತಹ ದಾಳಿಯನ್ನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಪ್ಪಿಸಬಹುದಿತ್ತ. ಇಂಥದ್ದೊಂದು ಪ್ರಶ್ನೆ ಯಾಕೆ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿ ಸಂವಿಧಾನ ಬಚಾವೋ ಸಮಾವೇಶದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮಾಧ್ಯಮಗಳ ವರದಿಯನ್ನು ಉಲ್ಲೇಖ ಮಾಡಿ, ಉಗ್ರರ ದಾಳಿಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 3 ದಿನ ಮೊದಲೇ ಗೊತ್ತಿತ್ತು. ಆ ಮಾಹಿತಿ ಸಿಕ್ಕ ಬಳಿಕವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಶ್ರೀನಗರಕ್ಕೆ ಹೋಗಬೇಕಾಗಿದ್ದಂತಹ ಭೇಟಿಯನ್ನ ಕೊನೆಯ ಕ್ಷಣದಲ್ಲಿ ರದ್ದುಗೊಳಿಸಿದ್ರು. ಗುಪ್ತಚರ ಎಚ್ಚರಿಕೆ ನೀಡಲಾಗಿತ್ತು ಅಂತೇಳಿ ಪತ್ರಿಕೆಗಳಲ್ಲಿ ನಾನು ಓದಿದ್ದೇನೆ. ಭಯೋತ್ಪಾದಕರು ದಾಳಿ ಮಾಡ್ತಾರೆ ಎಂದು ಗುಪ್ತಚರ ಸಂಸ್ಥೆಗಳೇ ಎಚ್ಚರಿಸಿದ್ವು. ಹೀಗಿದ್ದರೂ ಯಾಕೆ ಸರ್ಕಾರ ಪ್ರವಾಸಿಗರನ್ನ ರಕ್ಷಣೆ ಮಾಡಲಿಲ್ಲ? ಯಾಕೆ ಸರ್ಕಾರ ಪ್ರವಾಸಿಗರನ್ನ ಎಚ್ಚರಿಸಲಿಲ್ಲ? ಜೋಪಾನ, ಇಂಥದ್ದೊಂದು ಗುಪ್ತಚರ ಅಲರ್ಟ್ ಬಂದಿದೆ ನಮಗೆ, ನೀವು ಇಂತಹ ಕಡೆ ಹೋಗಬೇಡಿ ಅಂತೇಳಿ ಯಾಕೆ ಪ್ರವಾಸಿಗರನ್ನ ಎಚ್ಚರಿಸಲಿಲ್ಲ ಅಂತೇಳಿ ರಾಂಚಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಜೊತೆಗೆ ಸರ್ವಪಕ್ಷಗಳ ಸಭೆಯಲ್ಲೂ ಪಹಲ್ಗಾಮ್ ದಾಳಿ ಆದ ಬಳಿಕ ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಕೇಂದ್ರ ಸರ್ಕಾರ ಭದ್ರತಾ ವೈಫಲ್ಯವನ್ನು ಒಪ್ಪಿಕೊಂಡಿದೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಇದಕ್ಕೆ ಬಿಜೆಪಿ ತನ್ನದೇ ಆದಂತಹ ಸ್ಪಷ್ಟನೆಯನ್ನು ಕೊಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿ ರದ್ದಾಗಿದ್ದು ಗುಪ್ತಚರ ವರದಿಯ ಕಾರಣಕ್ಕಲ್ಲ, ಬದಲಿಗೆ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಅಂತೇಳಿ ಬಿಜೆಪಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 19ನೆಯ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀನಗರಕ್ಕೆ ಭೇಟಿಯನ್ನು ಕೊಡಬೇಕಿತ್ತು. ಅಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೊಡಬೇಕಿತ್ತು. ಆದರೆ ಏಪ್ರಿಲ್ 19ನೆಯ ತಾರೀಕು ಪ್ರಧಾನಮಂತ್ರಿಗಳು ಶ್ರೀನಗರಕ್ಕೆ ಹೋಗಲಿಲ್ಲ. ಅದಕ್ಕೆ ಕೊಡಲಾಗಿದ್ದಂತಹ ಕಾರಣ ಹವಾಮಾನ ವೈಪರೀತ್ಯ. ಇದರ ನಡುವೆ ಪಹಲ್ಗಾಮ್ ದಾಳಿಯ ಬಳಿಕ ಪ್ರಮುಖ ದಿನಪತ್ರಿಕೆಗಳು ಇನ್ಕ್ಲೂಡ್ ಇಂಗ್ಲಿಷ್ ದಿನಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ದಿ ಹಿಂದೂವಿನಲ್ಲಿ ಪ್ರಕಟವಾದಂತಹ ಸುದ್ದಿಯ ಪ್ರಕಾರ ಸೇನಾಪಡೆಗಳಿಗೆ ಪ್ರಧಾನಮಂತ್ರಿಗಳ ಭೇಟಿಯ ಸಮಯದಲ್ಲೇ ಶ್ರೀನಗರ ಮತ್ತು ಶ್ರೀನಗರದ ಹೊರ ಪ್ರದೇಶಗಳಲ್ಲಿ ಭಯೋತ್ಪಾದಕರು ದಾಳಿಯನ್ನು ಮಾಡಲಿಕ್ಕೆ, ಅದು ಕೂಡ ಭದ್ರತಾ ಪಡೆಗಳು ಮತ್ತು ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಹೋಟೆಲ್ಗಳು ಮತ್ತು ಪ್ರವಾಸಿ ತಾಣಗಳ ಮೇಲೆ ದಾಳಿಯನ್ನು ಮಾಡಬಹುದು ಎನ್ನುವಂತಹ ಎಚ್ಚರಿಕೆಯ ಸಂದೇಶ ಲಭ್ಯ ಆಗಿತ್ತು ಅಂತೇಳಿ ವರದಿಯಾಗಿತ್ತು. ಅಂದರೆ ಪ್ರಧಾನಮಂತ್ರಿಗಳ ಭೇಟಿಗೂ ಒಂದು ತಿಂಗಳು ಮೊದಲು ಶ್ರೀನಗರದಲ್ಲಿ ದಾಳಿ ಆಗ್ಬೋದು ಅಂತೇಳಿ. ಸೊ ಈ ಮಾಹಿತಿಯ ಬಳಿಕ ಶ್ರೀನಗರ ಮತ್ತು ಶ್ರೀನಗರದ ಪಕ್ಕದ ಪ್ರವಾಸಿ ಕೇಂದ್ರಗಳೇನಿದ್ದಾವೆ ಅಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿತ್ತು. ಆದರೆ ಪಹಲ್ಗಾಮ್ನಲ್ಲಿ ಭದ್ರತೆಯನ್ನು ಹಾಕಿರಲಿಲ್ಲ. ಸೊ ಸರ್ಕಾರ ತನಗೆ ಲಭ್ಯ ಆಗಿದ್ದಂತಹ ಗುಪ್ತಚರ ಮಾಹಿತಿಯನ್ನ ಕಡೆಗಣಿಸಿತ್ತು ಎನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಿರುವಂತಹ ಆರೋಪ. ಅವರು ಏನು ಪತ್ರಿಕೆಯಲ್ಲಿ ನಾನು ಓದಿ ತಿಳಿದಿದ್ದೇನೆ ಅಂತೇಳಿ ಏನು ಹೇಳಿದಾರೋ ಅದು ನಿಜ. ಯಾಕಂತ ಹೇಳಿದ್ರೆ ಪತ್ರಿಕೆಗಳಲ್ಲಿ ಆ ಸುದ್ದಿ ಪ್ರಕಟ ಆಗಿದೆ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಆ ಸುದ್ದಿ ಪ್ರಕಟ ಆಗಿದೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ರು ಇವತ್ತು ರಾಂಚಿಯಲ್ಲಿ ಕೇಳೋಣ. लिखे हैं कि 3 दिन पहले ही, हमले के 3 दिन पहले ही वहां इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था. ये मैं एक पेपर में पढ़ा. जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है, तो आप वही बात अपने इंटेलिजेंस लोगों को, सिक्योरिटी को, वहां के पुलिस को, वहां के बॉर्डर फोर्स को आपने क्यों नहीं इत्तला दिया और क्यों ये सुरक्षित लोगों का सुरक्षित क्यों नहीं